ಇನ್ನು ನಿವೇಶನ ಹಂಚಿಕೆ ವಿಚಾರವಾಗಿ ಶಾಸಕ ಶಿವಗಂಗಾಗೆ ಎಕೆ ಕಾಲೋನಿ ಜನರು ಮುತ್ತಿಗೆ ಹಾಕಿದ್ರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದಲ್ಲಿ ಶಿವಗಂಗಾಗೆ ಮುತ್ತಿಗೆ ಹಾಕಿದಂತಹ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂತೆಬೆನ್ನೂರು ಗ್ರಾಮ ಪಂಚಾಯಿತಿಯಿಂದ ದಲಿತರಿಗೆ ನಿವೇಶನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. 4 ವರ್ಷಗಳ ಹಿಂದೆ 143 ನಿವೇಶನದಲ್ಲಿ ಬಡವರಿಗೆ ಹಾಗೂ ದಲಿತರಿಗೆ 60 ನಿವೇಶನ ಹಂಚೋಕೆ ತೀರ್ಮಾನ ಮಾಡಲಾಗಿತ್ತು. ಆದರೆ 60ರಲ್ಲಿ ಕೇವಲ 37 ನಿವೇಶನ ಹಂಚೋಕೆ ಮುಂದಾಗಿದ್ದಾರೆ. ಇನ್ನು ದಲಿತರಿಗೆ, ನಿರ್ಗತಿಕರಿಗೆ ಮೊದಲಿನ ರೀತಿ 60 ನಿವೇಶನ ಏನು ಪ್ಲಾನ್ ಮಾಡಿದ್ರೋ ಆ ನಿವೇಶನ ಕೊಡಬೇಕು ಅಂತ ಹೇಳಿ ಕಾಲೋನಿ ಜನರು ಎಂಎಲ್ಎಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೈಟ್ಗಳ ಹಿಂದೆನೆಯ ಅದನ್ನ ಈ ಮಾದಿಗ ಜನಾಂಗದವರಿಗೆ ಕೊಡಬೇಕು ಸೈಟ್ ಅಂತ ಫಿಕ್ಸ್ ಆಗಿತ್ತು. ಅದಾದ ನಂತರ ಅದು ಭೂಮಿ ಯೋಗ್ಯವಲ್ಲ ಅಂತ ಸ್ವಲ್ಪ ವರ್ಷಗಳ ಕಾಲ ಬಿಟ್ಟಿದ್ರು. ಮಾಡಾಳಿದ ಪಕ್ಷದವರು MLA ಆಗಿ ಬಂದಾಗ ನಮಗೆ ಸೈಟ್ ಕೊಡ್ತೀವಿ ಅಂತ ಅವರು ಚುನಾವಣೆ ಮುಂದೆ ನಮಗೆ ಭರವಸೆ ಕೊಟ್ಟಿದ್ರು. ನಮ್ಮನ್ನು ನೀವು ಗೆಲ್ಲಿಸಿದ್ರೆ, ನಮ್ಗೆ ಓಟ್ ಹಾಕಿದ್ರೆ ಇಡೀ ಮಾದಿಗ ಸಮಾಜದಲ್ಲಿ ನಾವು ಸೈಟ್ ಕೊಡ್ತೀವಿ ಅಂತ. ಅವಾಗ ನಾವೆಲ್ಲರೂ ಸಹ ಒಗ್ಗಟ್ಟೆ ಸಪೋರ್ಟ್ ಅದನ್ನ ಸೈಟ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ನಮ್ಮ ಸಮಾಜದ ಮುಖಂಡರುಗಳು ಸುಮಾರು ನಾವು 30 ಜನ ಸುಮಾರು 10 ಗಾಡಿ ಮಾಡ್ಕೊಂಡು ಇದೇ ಸಚಿವರು ವಿ ಸೋಮಣ್ಣ ಹತ್ರ 4 ಬಾರಿ ಮೀಟ್ ಮಾಡ್ಕೊಂಡು ಅಲ್ಲಿ ಎಲ್ಲ ಕಾಡಿದ್ದಂತ ಪ್ರದೇಶವನ್ನ ಅನುದಾನ ಹಾಕ್ಸ್ಕೊಂಡ್ಬಂದು ವ್ಯವಸ್ಥಿತವಾಗಿ ಸೈಟ್ ಮಾಡಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.